ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೀಪಿಕಾ, ಪೂರ್ಣಿ ಯಾರು ಇಲ್ಲದೆ ಇರೋಳು ಅಂತೆಲ್ಲ ಹೇಳಬೇಡ. ಅವಳಿಗೆ ಎಲ್ಲರೂ ಪ್ರೀತಿ ಸಿಗೋ ಹಾಗೆ ನಾವು ನೋಡ್ಕೋತಿದ್ದೀವಿ. ಇವಳು ನಿನ್ನ ಅಕ್ಕ ಆಗೋಳು. ಇವಳು ಏನೇ ಹೇಳಿದ್ರು ನಿನ್ನ ಒಳ್ಳೆಯದಕ್ಕೆ. ಈ ಮನೆ ಬಗ್ಗೆ ಇವಳಿಗೆ ತುಂಬ ಕಾಳಜಿ ಇದೆ. ಇವಳ ಬಗ್ಗೆ ಹೀಗೆಲ್ಲ ಮಾತಾಡೋದು ತಪ್ಪು. ದೀಪಿಕಾ, ಹ್ಯಾವ್ ಯು ಲಾಸ್ಟ್ ಯೋರ್ ಮೈಂಡ್? ಎಲ್ಲಿದ್ದೀನಿ, ಏನು ಮಾತಾಡ್ತಾ ಇದ್ದೀನಿ, ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ಗಮನ ಇದೆ ನಿನಗೆ? ಆಗ್ಲೇ ನನ್ನ ಮೇಲೆ ಇದ್ದಿದ್ದ ಕೋಪಕ್ಕೆ ಅದನ್ನ ಹಾಲಲ್ಲಿ ನಿಂತು ಮಾತಾಡಿದ್ದು ತಪ್ಪು. ಈಗ ನೀನ್ ಮಾಡಿದ ತಪ್ಪಿಗೆ ನಿನಗೆ ಬುದ್ಧಿ ಹೇಳಕ್ ಬಂದ್ರೆ ಅದಕ್ಕೆ ಮೇಲೆ ಅಷ್ಟೆಲ್ಲ ರೇಗೋ ಅವಶ್ಯಕತೆ ಏನಿದೆ? ಇವಾಗ ಈ ವಿಚಾರ ಎಲ್ರ ಮುಂದೆ ತೆಗಿತಾ ಇದೆಯೋ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಸಂಜೆ ನೀನೇ ಹೇಳ್ದೆ ಅಲ್ವಾ, ನನ್ನ ಹಿಂದೆ ಬಿದ್ದಿದ್ದು, ನನ್ನ ಮದುವೆ ಆಗುವಂತ ಒತ್ತಾಯ ಮಾಡಿದ್ದು ನೀನೇ ಅಂತ. ಅದು ನಿಜ. ನೀನೇ ಬಂದಿದ್ಯಾ ಅಂದಮೇಲೆ ಈ ರಿಲೇಶನ್ಶಿಪ್ನ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಿಂದು. ಬೇರೆಯವ್ರನ್ನ ಬ್ಲೇಮ್ ಮಾಡಬೇಡ. ದೀಪಿಕಾ, ಬಂದು ಊಟ ಮಾಡಿ ನಡಿ. ಇಷ್ಟೆಲ್ಲ ಆದ್ಮೇಲೂ ನಾನು ಊಟ ಮಾಡಬೇಕಾ? ಇಷ್ಟು ಮಾಡಿದ್ದು ನೀನು. ಬಟ್ ಅಭಿ, ಅವನು ಈ ಥರ ಎಲ್ಲ ಮಾತಾಡ್ಬೋದಾ? ನಾನು ನಮ್ಮನೇಲೇ ಇದ್ದಿದ್ರೆ ಇದೆಲ್ಲ ನಡೀತಾ ಇತ್ತಾ? ಮನುಷ್ಯ ಕೋಪದಲ್ಲಿದ್ದಾಗ ಬುದ್ಧಿ ಲಾಜಿಕ್ ಏನು ಕೆಲಸ ಮಾಡಲ್ಲ ಅಂತೆ. ಸೊ ಬುದ್ಧಿವಾದ ಹೇಳಿ ಏನು ಪ್ರಯೋಜನ ಇಲ್ಲ ಅಂತಾರೆ. ಕೋಪ ಇಳಿದ್ಮೇಲೆ ಹೇಳು, ಮತ್ತೆ ಮಾತಾಡೋಣ. ಈಗೇನು ಮಾತಾಡ್ದೆ, ಊಟಕ್ಕೆ ನಡಿ. ಸಮರ್, ನೀನು ಗಿಲ್ಟಿಂದ ಅಮ್ಮನ ಹತ್ರ ಮಾತಾಡ್ತಿಲ್ಲ ಅನ್ನೋ ವಿಷಯ ನನಗೆ ಗೊತ್ತಿರಲಿಲ್ಲ ಕಣೋ. ನೀನು ಯಾಕಿದು ಯಾವುದನ್ನು ನನ್ನ ಹತ್ರ ಹೇಳಲಿಲ್ಲ? ಯಾವ ಮುಖ ಇಟ್ಕೊಂಡು ಹೇಳಿ ಬಾಸು? ನಂದಷ್ಟೆಲ್ಲ ಆಯಿತು ಅಂದಾಗ ಹೇಗೆ ಹೇಳಿ? ಸರಿಯಾದ ಟೈಮ್ಗೆ ಹಾಸ್ಪಿಟ್ಲ್ ಬಿಲ್ ಯಾರೋ ಕೊಟ್ಟರು, ಆದರೆ ಅದನ್ನು ತೀರಿಸೋ ಶಕ್ತಿ ನನ್ನ ಕೈಲಿದೆಯಾ? ಅವ್ರು ಸಹಾಯ ಮಾಡಿರಲಿಲ್ಲ ಅಂದಿದ್ರೆ ನಾವೇನು ಮಾಡ್ತಿದ್ವಿ? ನೆನ್ಸ್ಕೊಂಡ್ರೆ ನನ್ನ ಮೇಲೆ ನನಗೆ ಕೋಪ ಬರ್ತಾ ಇದೆ. ಅಂದರೆ ಪಾಪು ಪಶ್ಚಾತ್ತಾಪ ಪಡ್ತಾ ಇದ್ದಾನ? ಅವನಿಗಿನ್ನೂ ನನ್ನ ಮೇಲೆ ಕೋಪ ಇದೆ ಅಂದ್ಕೊಂಡು ಮಾತಾಡ್ಸೋಕ್ಕೆ ಬಂದೆ ನಾನು. ಆದರೆ ಇದನ್ನೇ ಅಮ್ಮನ ಹತ್ರ ಮಾತಾಡು ಸಮರ್, ಅವ್ರು ಅರ್ಥ ಮಾಡ್ಕೊಳ್ತಾರೆ. ಆದರೆ ನೀನೇನು ಹೇಳ್ದೆ ಇದ್ರೆ ಅವ್ರಿಗೂ ಒಂಥರ ಅನ್ಸುತ್ತೆ ಅಲ್ವಾ? ಹೇಗೆ ಹೇಳಿ ಸಿರಿ? ಅವ್ರು ಅರ್ಥ ಮಾಡ್ಕೊಬೋದು. ಮಗ ಅನ್ನೋ ಕಾರಣಕ್ಕೆ ನನ್ನನ್ನು ಕ್ಷಮಿಸ್ಬೋದು. ಆದರೆ ನಾನು ಕೊಟ್ಟಿರೋ ನೋವು ಹಾಗೆ ಇರುತ್ತಲ್ವ? ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇದ್ದೀನಿ. ದೇವ್ರು ಕ್ಷಮಿಸ್ದೇ ಇದ್ರು ತಾಯಿ ಕ್ಷಮಿಸ್ತಾಳಂತೆ ಕಣೋ. ನೀನು ಮಾಡಿದ್ದು ತಪ್ಪು ಸರಿನೋ ಅದು ಆಮೇಲಿನ ಮಾತು. ಆದರೆ ನೀನು ನನ್ನ ಮಗ ಅನ್ನೋದು ಸತ್ಯ ಅಲ್ವಾ? ನನಗೆ ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಸಂಬಂಧಗಳು ಉಳಿಯೋದು ಮುಖ್ಯ. ನಿನ್ನ ಮನಸ್ಸಿನಲ್ಲಿರೋ ಪಶ್ಚಾತ್ತಾಪನ ನೋವನ್ನ ದೂರ ಮಾಡೋದು ಹೇಗೆ ಅಂತ ನನಗೆ ಗೊತ್ತು.
ಬಾಸು, ಅಮ್ಮನ ಹಾಸ್ಪಿಟಲ್ ಬಿಲ್ ಯಾರು ಕಟ್ಟಿದ್ರು ಅಂತ ತಿಳ್ಕೊಂಡು ಅದನ್ನು ನಾನೇ ತೀರಿಸ್ತೀನಿ. ಆಫೀಸಲ್ಲಿ ಅಭಿಜಿತ್ ಅವರು ಹೊಸ ಕಂಪ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕಂಪ್ನಿ ಎಂಪ್ಲಾಯೀಸ್ನ ಹೈರ್ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡಿ ಅದಕ್ಕೆ ಜಾಯ್ನ್ ಆಗ್ತೀನಿ. ಸ್ಯಾಲ್ರಿ ಸ್ವಲ್ಪ ಜಾಸ್ತಿ ಸಿಗುತ್ತೆ. ಅಲ್ಲ ಸಮರ್, ನಿನಗೂ ಅವ್ರಿಗೂ ಆಗಲ್ಲ. ಅವ್ರು ನಿನ್ನನ್ನು ನೋಡಿದಾಗೆಲ್ಲ ಅವಮಾನ ಮಾಡ್ತಿರ್ತಾರೆ ಅಂತ ಹೇಳ್ತಿದ್ದ ಅಲ್ವಾ? ನಾನು ನೋಡಿದ್ದೀನಲ್ಲ ಅವ್ರ ಮನೇಲಿ ಏನಾಯ್ತು ಅಂತ. ಆದರೂ ಮತ್ತೆ ನೀನು ಅವ್ರ ಕೆಳಗೆ ಕೆಲಸ ಮಾಡೋದು. ಗೊತ್ತು ಬಾಸು, ನನಗೆ ಬೇರೆ ದಾರಿ ಇಲ್ಲ. ಸ್ಯಾಲ್ರಿ ಜಾಸ್ತಿ ಬೇಕು ಅಂತಂದರೆ ಹೀಗೆ ಮಾಡಲೇಬೇಕು. ಹಾಗಂತ ഇരുಳು ಕಣ್ ಬಾವಿಗೆ ಹಗಲು ಬೀಳಕ್ಕಾಗತ್ತಾ? ನಾನು ಮಾಡಿದ ತಪ್ಪಿಗೆ ಇದೇ ಶಿಕ್ಷೆ ಅನ್ಕೊಳ್ಳೋಣ. ನಿನ್ನ ಮನಸ್ಸಲ್ಲಿ ಇಷ್ಟೊಂದು ಗಿಲ್ಟಿದೆ ಅಂತ ನಂಗೆ ಗೊತ್ತಿರಲಿಲ್ಲ ಸಮರ್. ಮೂಗಿನ ತುದಿಲೇ ಕೋಪ ಇದ್ದರೂ ಮನಸ್ಸು ಒಳ್ಳೇದೆ. ಐ ಲವ್ ಯು. ನಾರಾಯಣ ಅರೆ ಇದೇನಿದು? ಎಲ್ಲ ತುಳಸಿ ಇಡೋ ಥರನೇ ಇಟ್ಟಿದ್ದಾಳಲ್ಲ. ಸೋಗ್ಲಾಡಿ ಇಷ್ಟು ಬೇಗ ಎಲ್ಲ ಕಲ್ತ್ಬಿಟ್ಲ. ಮಾವ ತಗೊಳ್ಳಿ. ಬೇರೆ ಏನಾದರೂ ಬೇಕಿತ್ತ ಮಾವ? ಅಲ್ಲ ತುಳಸಿ, ನೀನು ರೆಸ್ಟ್ ತಗೊಳ್ಳೋದು ಬಿಟ್ಟು ಇಷ್ಟು ಬೇಗ ಎದ್ದು ಬಿಟ್ಟಿದೀಯಲ್ಲ. ನಿನ್ನೆ ಹಗಲೆಲ್ಲ ಮಲ್ಗೆ ಇದ್ನಲ್ಲ ಮಾವ, ಈಗ ನಿದ್ದೆ ಬರಲಿಲ್ಲ, ಅದಕ್ಕೆ ಎದ್ಬಿಟ್ಟೆ. ಒಟ್ಟಿನಲ್ಲಿ ನಿನಗೆ ಸುಮ್ಮನೆ ಕೂತ್ಕೊಳ್ಳೋದಕ್ಕೆ ಆಗೋಲ್ಲ ಅನ್ನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.